ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಆಫ್ ರೋಡ್. ಸೊ ಇವತ್ತು ನಮ್ಮ ಒಂದು ಅದ್ದೂರಿಯಾದಂಥ ರೈಡಲ್ಲಿ ವಿ ಹ್ಯಾವ್ ಮಿಸ್ಟರ್ ಅಕ್ಷಯ್, ವಿ ಹ್ಯಾವ್ ಮಿಸ್ಟರ್ ಪ್ರಜ್ವಲ್, ವಿ ಹ್ಯಾವ್ ಮಿಸ್ಟರ್ ಮೂರ್ತಿ, ವಿ ಹ್ಯಾವ್ ರಾಕಿ, ವಿ ಹ್ಯಾವ್ ಡ್ಯೂಕ್ ಗಿರಿ, ಹಾಗೂ ಇನ್ನೂ ಇಬ್ರು ಇದ್ದಾರೆ, ಅವ್ರನ್ನೂ ತೋರಿಸ್ಬಿಡ್ತೀನಿ ಬನ್ನಿ. ಸೊ ವಿ ಹ್ಯಾವ್ ಅಮೃತ್ XXX ರಮ್ಮು, ದೆನ್ ವಿ ಹ್ಯಾವ್ ಒನ್ ಮೋರ್ ರಾಕೇಶ್, ಆ್ಯಂಡ್ ದೆನ್ ವಿ ಹ್ಯಾವ್ ಪ್ರಶಾಂತ್ ಅಲಿಯಾಸ್ ಪಚ್ಚಿ ಅಟ್ ದ ಲಾಸ್ಟ್. ಓಕೆ, ಸೊ ಇವಾಗ ಏನಾಗ್ತಿದೆ ಅಂತಂದರೆ ವಿ ಆರ್ ಗೋಣ ರೇಸ್. ಓಕೆ, ವಿ ಆರ್ ಗೋಣ ರೇಸ್. ನಾವು ಆಲ್ರೆಡಿ ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ, ಯಾರೂ ಇಲ್ಲ. ನಮ್ಮಿಬ್ಬರು ಹುಡುಗರನ್ನು ಇಟ್ಟಿದ್ದೀವಿ ಅಲ್ಲಿ ಸೇಫರ್ ಸೈಡಿಗೆ. ಓಕೆ, ಆಲ್ ರೆಡಿನಾ? ನಾನೇ ಲೀಡ್ ಮಾಡ್ಕೊಂಡು ಹೋಗ್ತೀನಿ, ನನ್ನನ್ನು ಓವರ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ನಾನು ಥಮ್ಸ್ ಅಪ್ ಕೊಡ್ತೀನಿ, ಅವಾಗ ಸ್ಟಾರ್ಟ್ ಮಾಡಿ ನಿಮ್ಮ ಹಿಂದೆ ನಾನು ಬರ್ತೀನಿ. ಓಕೆನಾ? ವೆಯ್ಟ್ ಮಾಡಿ. ಓ ಮೈ ಗಾಡ್, ಇಟ್ಸ್ ಗೋಣ ಬಿ ರೆಕ್ಲೆಸ್ ರೈಡ್. ರೆಡಿನಾ ಬ್ರೋ? ಬನ್ನಿ ಬ್ರೋ. ಸೊ ಈ ರೈಡು ಉದ್ಘಾಟನೆ ನಾವೇ ಮಾಡೋದು ಇಲ್ಲಿಂದ. 1 2 ಸ್ಟಾರ್ಟ್. ಹೋಲಿ ಫಕ್, ಇವ್ರ ಜೊತೆಗೆ ನಾವು ಹೋಗೋಣ, ಹೆಂಗಿರುತ್ತೆ? Oh, crazy bro. Achulus Betta's finest race is happening now. Yes. Patience is the key of success. ರಾಕೇಶ್ ಇದ್ದಾನೆ ಲೀಡಿಂಗ್ ಅಲ್ಲಿ, ಹಿಂದ್ಗಡೆನೆ ಪ್ರಜ್ವಲ್ ಇದ್ದಾನೆ. ಯಾರು ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಆಗ್ಬೋದು ಇಲ್ಲಿ. ಇಲ್ಲೇ ಎಲ್ಲ ದಬಾಕೊಂತಿರೋದು, ನಾವಿಲ್ಲಿ ಹಿಟ್ ಬರ್ಸ್ಕೊಂಡು ಹೋಗೋಣ. ಶಟ್ ಹೋಗ್ರೋ, ಸಾಕಾಗ್ಬಿಟ್ರು. ಶಟ್. Oh shit. Okay. ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಯಾರ ಗುರು. ವಾಟ್ ಆರ್ ವಿ ಡೂಯಿಂಗ್? ಹೊಡಿ ಮಗ, ಹಿಂದಕ್ಕೆ ಬಾ, ಹಿಂದಕ್ಕೆ ಬಾ. ಲೇನ್ ಚೇಂಜ್ ಮಾಡ್ಕೊ, ಲೇನ್ ಚೇಂಜ್ ಮಾಡ್ಕೊ, ಆ ಕಡೆಗೆ ಹಾಕೋ ಗಾಡಿನ. ಇಳಿದ್ಬಿಟ್ಟು ಇಳಿ, ಗಾಡಿಯಿಂದ ಇಳಿ. ತಳ್ಳು. ಆಕ್ಸಿಲೇಟರ್ ಕೊಡ್ಕೊಂಡು ಹೋಗು ಮಗ. ಹಾಂ, ಹಂಗೆ. We took a separate lane. ಹುಡುಗರು ಹೊಡ್ಕೊಂಡು ಹೋಗ್ಬಿಟ್ಟಾರೆ ಎಕ್ಸ್ಪಲ್ಸ್ ಬಾಯ್ಸು. ಹಿಂದೆ ಚಿತ್ರಾನ್ನ ಮಾಡ್ಕೊಂಡು ಹೋಗೋರೆ. ಪೈಪೋಟಿ ಡ್ಯೂಕ್ ಗಿರಿಗೆ, ಪ್ರಜ್ವಲ್, ರಾಕಿಗೆ, ಮೂರ್ತಿಗೆ, ಇಷ್ಟೇ ಜನ. ಇದ್ರಲ್ಲಿ ಯಾರು ಫಸ್ಟ್ ಬರ್ತಾರೋ ಗೊತ್ತಿಲ್ಲ. ನಮ್ಗೆ ಅಷ್ಟು ಅಡಚಣೆ ಇದ್ರು ನೋಡಿತಾ ಇದ್ದೀವಿ. ಇದೆ ನೋಡುವ. ಬಾಯ್ಸ್ ಹೊಡ್ತಿಯಾರ ಗುರು, ಇಟ್ಟು ಬಾರಿಸ್ಕೊಂಡು ಹೋಗ್ಯಾರ. ಛೇ, ಮ್ಯಾಂಬಾನ ಮಿಸ್ಸು ಮಾಡ್ಕೊಂತಿದ್ದೀನಿ. ಫಕ್. ಫಸ್ಟಲ್ಲಿ ಯಾರಿದ್ದಾರೆ ಅಂತ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಟ್ ಮನಸಾಕ್ಷಿಯಿಂದ ಹೇಳಲಿ ಹುಡುಗರೆ ಯಾರು ಫಸ್ಟ್ ಅಂತ ಅಷ್ಟೇ. ಈ ಫ್ರಂಟ್ ಮಡ್ಗಾಡಿಂದ ಧೂಳು ಸರಿಯಾಗಿ ಕಿತ್ಕೊತಾ ಇದೆ. ಬೇಸ್ ಸಿಗ್ಬೇಕಾಗಿತ್ತು ಗುರು. ಮಜಾ ಇರೋದು ಬಾಯ್ಸ್ ಜೊತೆಗೆ ಒಳ್ಳೆ ಅವಳಿ ಮಾಡ್ಕೊಂಡು ಹೋಗೋದಾಗಿತ್ತು. ಸಂಡೇ ಈ ಥರ ಮಜಾನು ಇರುತ್ತಾ? ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಇಟ್. ಯಾರ ಫಸ್ಟ್? ಯಾರು ಹತ್ರನೂ ಬರಲಿಲ್ಲ. ಹೌದೇನ ಮಚ್ಚ? ಹೇ ಕ್ರೇಜಿ ಗುರು. ರಾಕಿ ನಂಬರ್ 1. ಸೆಕೆಂಡ್ ಯಾರು? ಇವರು ಕಾಂಪಿಟೇಷನ್ ಹೇಳಿದ್ರಲ್ಲ, ಪ್ರಜ್ವಲ್ ಹೊಡೆದ್ನ ಸೆಕೆಂಡು. ಡ್ಯೂಕಿರಿ ಅಕ್ಷಯ್ ಥರ್ಡು. ಹಾಂ, ಡ್ಯೂಕಿರಿ ಹೋದ್ರು. ಹೌದಾ? ಬಾ. ಓ ಸೂಪರ್, ಆರಾಮಾಗಿ ಬಂದ್ರು ಬಂದಿದ್ದೀನಿ ಗುರು, ಅದೇ ಹೆಮ್ಮೆ. ಓ ನೋಡಿ ಬಾಯ್ಸ್ ಎಲ್ಲ ಫುಲ್. ಹೂ ಆರ್ ವಿ? ಕರ್ನಾಟಕ ಆಫ್ ರೋಡರ್ಸ್. ಗೊತ್ತಲ್ಲ, ವಿ ಆರ್ ನೋನ್ ಫಾರ್ extreme off-roading. Congratulations, position 2. I didn't expect this. It was really nice. Position 3.
ಕ್ರೇಜಿ ಎಲ್ಲೋಯ್ತು? ಎತ್ಕೊಂಬಂದೆ. ಹೌದಾ? ನನ್ನ ವಿಡಿಯೋ ಐತೆ ನೋಡು, ಡಬಾರ್ ಅಂತ ಬಿದ್ದೋಯ್ತು. ನಾನು ಅಷ್ಟೆಲ್ಲ ಆದ್ರೂ ನಾನು 5th ಬಂದಿದ್ದೀನಿ. ನೋಡು, ಓ ರೆಕಾರ್ಡಿಂಗ್ ಆನ್ ಇದೆ, ಆಫ್ ಮಾಡು. ಆನೆಲ್ಲ ಐತೆ, ಬೇಕಾದ್ರೆ ನೋಡಿದಲ್ಲ ಐತೆ. ಪೊಸಿಷನ್ ಸ್ಟಕ್ ಆದಾಗ ಇದಾಗಿಲ್ಲ ಅಂದ್ರೆ ಜೊತೆಲ್ಲ ಬರ್ಬೋಯ್ತು ನೋಡಿದ್ರಲ್ಲ. ಬಟ್ ಹೆಂಗಿತ್ತು ಗುರು ಕರ್ನಾಟಕ ಆಫ್ ರೋಡ್ ಜೋಶು? ಸೂಪರ್ ಅಲ್ಲ? ಎಕ್ಸ್ಟ್ರೀಮ್ ಬರೋದು ಮಾತ್ರ ಕರ್ನಾಟಕ ಆಫ್ ರೋಡ್. ಎಸ್, ಪ್ರಶಾಂತ್ ಬಂದ್ರು, ಪ್ರಶಾಂತವಾಗಿ ಬಂದ್ರು ಗುರು. ನನಗೆ ಇವ್ನು ನಮ್ಮ KTM ಅವ್ನು ತಗ್ಲಾಕೊಂಡ್ಬಿಟ್ಟಿಯಾನೆ. ನಾನು ಅಲ್ಲಿ ಎಷ್ಟು ಬ್ರೋ, ಒಂದು ಅಟ್ಲೀಸ್ಟ್ ಒಂದು 40 ಸೆಕೆಂಡ್ಸ್ ಅದು ಬಿಟ್ಟು ನಿಮ್ಮನ್ನು ಹಿಡಿದಿದ್ದೀನಿ. ಬ್ರೋ ಹಂಗಿದ್ರೆ ನಂದು 40 ಸೆಕೆಂಡ್ ನಾನು ಲಾಕು ಮತ್ತೆ ಎಲ್ಲ ನಿಮ್ಗಿಂತ ಲೇಟ್ ಸ್ಟಾರ್ಟ್. ಓಕೆ ನಾ ಬರ್ತಾ ಹಂಗಿದ್ರೆ ಏನ್ ಮಚ್ಚ ನಾವು ಬಂದಿದ್ದೀವಿ ಅಂತ ರಾಯಲ್ ಎನ್ಫೀಲ್ಡ್ ಇಲ್ಲಿ ಎಲ್ಲರೂ ಬಂದ್ರು ತಾನೆ. ನನಗೆ ಹಿಂಗಡೆ ಹಿಂದೆ ಕಚ್ಕೊಂಡಿಲ್ಲ ಅಂದ್ರೆ ನಾನು ರೈಟ್ ತಗೊಂಡ್ಬಿಡ್ತಾ ಇದ್ದೆ ಲೈನು. ನನಗೆ ಆ ಲೈನ್ ಸಿಕ್ಬಿಟ್ರೆ ಮತ್ತೆ ಬಿಡ್ತಿರ್ಲಿಲ್ಲ, ಅಲ್ಲೇ ಮಿಸ್ ಆಯ್ತು ನನಗೆ. ಅಣ್ಣ ರಾಕಿ ಸೆಕೆಂಡ್ ಪ್ರಜ್ಜು. ಬಟ್ ಇಲ್ಲ ಇಲ್ಲಿ ಒಂದು ಏನಂದ್ರೆ ಇನ್ಸ್ಟಾ 360 ಬಿದ್ದೋಯ್ತು ಸಾಹೇಬ್ರದ್ದು. ಬಂದ್ರು ಮಚ್ಚ 450 ಎಲ್ಲೂ ಹೊಡೆದ್ನ ಮಚ್ಚ ಇವತ್ತು. ಹಾ ಹೌದಾ ಮಚ್ಚ? ಸೀರಿಯಸ್ಲಿ ಹಾರ್ಟ್ಲಿ ಬ್ರೋ 40 ಸೆಕೆಂಡ್ಸ್ ಅಲ್ಲಿ ಬೇಕಾದ್ರೆ ರೆಕಾರ್ಡಿಂಗ್ ಅಲ್ಲಿ ಇದೆ. ತಗ್ಲಾಕೊಂಡ್ಬಿಟ್ಟು KTM ಅವನೊಂದು ಚೂರು ಈ ಕಡೆ ಹೋಗಿದ ತಕ್ಷಣ ರಾಂಗ್ ರೂಟ್ ಅಲ್ಲೇ ಎತ್ಕೊಂಡ್ ಬಂದ್ಬಿಟ್ಟೆ. ಆಕ್ಚುಲಿ ಒಂದ್ಸಲಿ ಒಂದ್ಸಲಿ ಲೀಡ್ ತಗೊಂಡ್ರೆ ಅಲ್ಲೇ ಅವರೇ ಬರೋದು. ಇನ್ನೇನು ಅದಲ್ಲೂ ಹೊಡೆಯೋರಿದ್ರೆ ಇಲ್ಲ ಅಣ್ಣ, ನಾನು ಲಾಸ್ಟ್ ಟೈಮ್ ಇವನಿಗೆ ಲೀಡ್ ಕೊಟ್ಟೆ. ಲಾಸ್ಟಿಗೆ ಫುಲ್ ಏನಂತಾರೆ ಪವರ್ ಸ್ಲೈಡ್ 450 ಪವರ್ ಸ್ಲೈಡ್ ಹೊಡ್ಕೊಂಡ್ ಬಂದೆ ಪಚ್ಚಿ. ಮೋಟೋ ವರ್ಸಲ್ಲಿ ಹೊಡಿತದೇನಪ್ಪ. ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು ಹಳ್ಳ ಇರುತ್ತೆ ಅನ್ಕೊಂಡೆ. ಯಾಕಂದ್ರೆ ನೋಡಿದ್ರೆ ಫುಲ್ ಕಾಣ ಗಟಾಬಿಡೈತೆ ಸೆಂಟ್ರಲ್ಲಿ. ಯಾರು ನನಗೆ ಒಂದು ವಿಚಾರ ಗೊತ್ತಾಗಬೇಕು, ಯಾರು ಒಂದ್ ಕಡೆ ಎಕ್ಸ್ಟ್ರೀಮ್ ರೈಟ್ ಟರ್ನ್ ಅಲ್ಲಿ ಫುಲ್ ರೈಟ್ ಅಲ್ಲಿ ಯಾರು ಇದ್ದಿದ್ದು ಸ್ಲಿಪ್ಪರ್ ಹಾಕೊಂಡು ಹೋಗ್ಯಾರೆ. ಹಾ ಮಾಡ್ಬೇಡ ತಪ್ಪು. ಇನ್ಸ್ಟಾ 360 ನೋಡೋ ಕತೆ ಮಾತಾಡ್ತಿರೋದು ಇಲ್ಲ ಆಯ್ತಾ. ನೋಡಿ ಬಿದ್ದಿರೋ ತೋರಿಸ್ತೀನಿ ನೋಡಿ ಹಂಗೆ. ಅಲ್ಲ ಅದು ನಾನು ನೀವು ಹೊಡೆದೇ ಬಿಡೋಣ ಅಂದ್ಬಿಟ್ಟು ಹೆಂಗಾರು ಮಾಡಿ ನೋಡಿ ಅಲ್ಲಾಡ್ತಾಯ್ತಾ. ನೋಡಿಲ್ಲ ನೋಡಲಿ ಹಿಂಗೆ ಆಡಿದ್ರೆ ಇದನ್ನ ನೋಡ್ಕೊಂಬರ್ಲಾ, ನಾನು ಗಾಡಿ ಓಡಿಸ್ಕೊಂಬರ್ಲ. ನೋಡಿ ಆಮೇಲೆ ನೋಡಿ ತೋರಿಸ್ತೀನಿ. ಯಾರ್ದು ರೆಕಾರ್ಡ್ ಇಲ್ಲ ತಾನೆ? ಯಾವ್ದೋ ತಾತನ್ ನೋಡಿ ಹಿಂಗೆ ಆಡ್ತಾ ಇದ್ರೆ ಇದು ನಾನು ನೀವು ವಿಡಿಯೋ ಗಾಡಿ ಓಡಿಸಲಿ ಇನ್ಸ್ಟಾ 360 ನೋಡ್ಲಾ. ಇನ್ನೊಂದ್ಸಲ ಹೋಗೋಣ ಬಾರೋ, ಮಾಡಿಲ್ಲ ನಾನು. ನನಗೆ ಇನ್ಸ್ಟಾ 360 ವಿಡಿಯೋ ಮಾಡಿಸ್ಬೇಕು. ಬೆಸ್ಟ್ ಐಡಿಯಾ ಗೋಪ್ರನ ಸೆಟ್ಟಿಂಗ್ ಮಾಡ್ಬಿಟ್ಟು ಜೋಡ್ಸ್ಕೊಂಡ್ ಬಂದ್ಬಿಡ ನನ್ನ ಕಡೆ. ಇವಾಗ ಆಗಲ್ಲ ಕತ್ಲು. ನೋಡ್ತಾ ಇದ್ದೀರಲ್ಲ ಅಚ್ಚಲು ಬೆಟ್ಟ ಮೇಲ್ಗಡೆ ಬಂದಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಜಿಂಗಿಚ್ಚಕ ಲೈಟ್ ಹಾಕ್ತಾ ಇದ್ರು ಎಷ್ಟೊತ್ತಿಗೆ ಆಗ್ಲೇ ಹಾಕಿಲ್ಲ ಇನ್ನ. ಮಚ್ಚ ಹೆಂಗಿತ್ತು ಮಚ್ಚ? ಚೆನ್ನಾಗಿತ್ತಲ್ಲ, ಒಳ್ಳೆ ಜೋಶ್ ಇತ್ತಲ್ಲ. ಸಖತ್ತಾಗಿತ್ತು. ನನ್ನ ಕಾನ್ಸಂಟ್ರೇಷನ್ ಇನ್ಸ್ಟಾ ನೋಡ್ದಲ್ಲ ವಿಡಿಯೋಲಿ ಅಲ್ಲಿ ಬಿದ್ದೋಯ್ತು. ನನಗೆ ದೇವರಡಂಗ ನಾನು ಏನ್ ಅನ್ಕೊಂಡೆ ಗೊತ್ತಾ, ಎಂತ ಹೊಡಿತಾ ಇದೀನಿ ಮಗ ನಿಜವಾಗ್ಲೂ. ನಾನು ಆಲ್ಮೋಸ್ಟ್ ಹೊಡಿತಾನೆ ಇದೀನಿ. ಒಂದ್ ಇನ್ನೊಂದ್ ಕಡೆ ಭಯ ಬಿದ್ರೆ ಇನ್ಸ್ಟಾ ಏನಾದ್ರು ಬಿದ್ರೆ ಯಾರು ಹತ್ತಿಸ್ಬಿಟ್ರೆ ಹೋಯ್ತು. ಅದು ಕರೆಕ್ಟ್. ಅದು ಅಲ್ಲಲ್ಲ ಅಪ್ಪಿ ತಪ್ಪಿ ಅದು ನಾನು ಹಿಮಾಲಯನ್ 450 ಮೇಲೆ ಬಂದಾಗ ಏನಾರು ಹತ್ತಿಸಿದ್ರೆ ಮಣ್ಣೊಳಗೆ ಕೂತ್ಕೊಂಡ್ಬಿಟ್ಟಿರೋದು. ಕೊನೆಗೆ ಬಿತ್ತು. ಹೌದು, ಇಮಿಡಿಯೇಟ್ ಡಿಪ್ಸ್ ಎತ್ಕೊಂಡ್ಬಿಟ್ಟೆ. ನನ್ಗೆ ಅದೇ ಸಾಕು. ಅಷ್ಟೇ ಊದ್ಕೊಂಡ್ಬಿಡುತ್ತೆ. ಒಳಗಡೆ ಇರೋ ಮೈಕ್ರೋ ಎಸ್ಟಿನೂ ಹೊಡೆದೋಗ್ಬಿಟ್ಟು. ಬ್ರೋ 2 ಮಾತು ಬ್ರೋ, ಸೈಲೆಂಟ್ ಆಗಿದ್ದೀರಾ? ಬಿದ್ದಿದ್ದು ಹೆಂಗಿತ್ತು? ಏನಾದ್ರು ಇಂಜುರೀಸ್ ಆಯ್ತಾ? ನಾನು ನೋಡಿದೆ ಹಾರ್ನ್ ಹೊಡಿತಾ ಇದ್ರಲ್ಲ ಹಿಂದ್ಗಡೆ ಇಬ್ರು ಇದ್ದಿದ್ದಕ್ಕೆ ನಾನು ಎಕ್ಸಿಟ್ ಆದೆ. ನಾನು ನೋಡ್ಕೊಂಡೆ ಎಕ್ಸಿಟ್ ಆದೆ ನಾನು. ಬಟ್ ಇಟ್ ವಾಸ್ ಓಕೆ ಅಲ್ಲ. ಅಲ್ಲಿ ಸ್ಲೋ ಮಾಡಕ್ ಹೋಗ್ಬಿಡಿ ಬ್ರೋ ಯಾವತ್ತೂ. ಅಲ್ಲಿ ಇದು ಸೆಕೆಂಡ್ ಟೈಮ್ ತಾನೆ? ಸೆಕೆಂಡ್ ಟೈಮ್ ಇದು. ಬಟ್ ಯಾರು ಅಡ್ಡ ಇದ್ರಾ? ಇಲ್ಲ, ಅದು ಮುಂದ್ಗಡೆ ಯಾವ್ದೋ ಗಾಡಿ ಸ್ಲೋ ಆಯ್ತು, ಹಂಗಾಗಿ ನಾನು ಪಿಕಪ್ ಸಿಗ್ಲಿಲ್ಲ ನನಗೆ. ಗಾಡಿ ಸ್ಲೋ ಆದಾಗ ಏನ್ ಮಾಡ್ಬೇಕು ಗೊತ್ತಾ, ಗಾಡಿನೇ ಅವಾಯ್ಡ್ ಮಾಡಿ ನೆಕ್ಸ್ಟ್ ಏನು ಅಂತ ನೋಡ್ಕೊಬೇಕು. ಇವನು ತಗ್ಲಾಕೊಂಡಾಗ್ಲೂ ಅಷ್ಟೇ ಮಾಡಿದ್ ನಾನು. ಇವನ್ ಹಿಂದ್ಗಡೆ ವೀಲ್ ಇನ್ನೇನು ಹಿಂಗ್ ಹೋಯ್ತಾನ, ಸಿಕ್ಕಿದ್ದೆ ಚಾನ್ಸ್. ಅದೇನೋ ಗುಂಡಿ ತರ ಇತ್ತು, ಡಿಫ್ರೆಂಟ್ ರೂಟ್ ಮೇಲೆ ಎತ್ಕೊಂಡು ಏನಂತ ರೆಡ್ ಬುಲ್ ರೊಮ್ಯಾನಿಕ್ಸ್ ತರ ಅತ್ತ ಹಾಕ ಮುಂದೆ. ಅಣ್ಣ ನಿಮ್ಮ ಅಭಿಮಾನಿ ಕಣಣ ಏನಂತಿದೆ ಅದೆಲ್ಲ ಏನು ಅಂತೆಲ್ಲ ಕೇಳ್ಕೊಳಕ್ ಹೋಗ್ಬೇಡಿ. ಸದ್ಯ ಬರ್ತಾ ಒಳ್ಳೆ ಮಳೆ ಇತ್ತು, ಒಳ್ಳೆ ಮಾನ್ಸೂನ್ ರೈಟ್ ಫೀಲ್ ಕೊಡ್ತು. ಆಮೇಲೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಅಲ್ಲಿ ಊಟಿಯಲ್ಲಿ ಯಾವ್ದೋ ಒಂದು ಹಿಲ್ ಟಾಪ್ ಮೇಲೆ ಬಂದಂಗ ಒಂದು ಫೀಲ್ ಆಗ್ತಿದೆ. ಏನ್ ಬ್ರೋ ಅಲ್ವಾ? ರೇಸ್ ಅಂತೂ ಮಾಡ್ಲಿಲ್ಲ, ಬಟ್ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಮೇಜಿಂಗ್ ಅಮೇಜಿಂಗ್. ನಂಗೆ ಗೊತ್ತಾಗ್ಲೇ ಇಲ್ಲ ಬಂದಿದ್ದು. ಹೌದಾ? ಆ ಜೋಶಿಗೆ ನೀವು ಬಂದ್ಬಿಟ್ರಿ ಭಯದಿಂದ. ಡೇ ಟೈಮ್ ಅಲ್ಲಿ ಆಫ್ ರೋಡ್ ಮಾಡೋದೇ ಬೇರೆ. ಅದೇ ನೈಟ್ ಟೈಮ್ ಅಲ್ಲಿ ಏನ್ ಗೊತ್ತಾ, ನಮ್ಗೆ ಏನು ಗೊತ್ತಾಗಲ್ಲ. ಫುಲ್ ಬ್ಲೈಂಡ್ ಆಗಿ ಹೊಡಿತಾ ಇರ್ತೀವಿ. ನಮ್ದು ಏನಿದ್ರು ರೋಡ್ ನಮ್ಗೆ ಏನು ಕಾಣಲ್ಲ, ಮತ್ತೆ ಏನು ಕಾಣೋದೇ ಇಲ್ಲ. ಈ ಕಡೆ ಬಾ. ಯಾವ ಒಳ್ಳೆನೂ ಕಾಣಿಸಲ್ಲ, ಕಲ್ಲು ಇದೆಯಾ ಗೊತ್ತಿಲ್ಲ. ಒಟ್ನಲ್ಲಿ ಏನಂದ್ರೆ ಬ್ಲೈಂಡ್. ಬಟ್ ಆದ್ರೆ ಗಾಡಿ ಹೆಂಗ್ ಆಬ್ಸ್ಟಿಕಲ್ ಗಾಡಿ ಎತ್ಕೊಳುತ್ತಾ ಬಿಲ್ಸಿಂಗ್ ವಾಬ್ಲಿಂಗ್ ಅದ ನನ್ನ ಬಾಡಿ ಕಂಟ್ರೋಲ್ ಮಾಡ್ತೀವಲ್ಲ, ಅದೇ ಮಜಾ. ಬರುವಾಗ
ಒಳ್ಳೆ ಕಲ್ತರ ಇದೆ ನೋಡ್ರ ಹಳ್ಳ ಅದು ಹೆಂಗೆ ಜೋಕು ಏನಿದು ಎಲ್ಲ ಉದುರ್ತಾ ಇದೆ ಬರುತ್ತಲ್ಲ ಗುಂಡಿ ಎಲ್ಲ ಮೂರ್ತಿ ಈ ನನ್ನ ಮಗ ನಮಗೆ ಲಾಸ್ಟ್ ಟೈಮ್ ಜೋಸ್ ಕೊಟ್ಟಿದ್ದು ಇವತ್ತು ಹೆಂಗ್ ಮಗ ಸೂಪರ್ ಅಲ್ಲ ಇವತ್ತು ಜೋಶು ಎಲ್ಲ ಮುಂದೆ ಹೊಟ್ಟೋಗ್ಬಿಟ್ಟು ರೈತರುಗಳಿಗೆ ಅವರು ಜಮೀನಲ್ಲಿ ದುಡ್ದು ಈ ತರ ಆಗಿರ್ತದೆ ನನಗೆ ಅಷ್ಟು ಬೆಟ್ಟಕ್ಕೆ ಆಫ್ ರೋಡ್ ಹೊಡೆದು ಅಯ್ಯೋ ಕ್ರೇಜಿ ಗುರು ಕ್ರೇಜಿ ಸ್ನೇಹಿತರೆ ಅಲ್ಲಿಗೆ ಕರ್ನಾಟಕ ಆಫ್ ರೋಡರ್ಸ್ನ ಈ ಒಂದು ರೈಡ್ ನ ಮುಗಿಸ್ತಾ ಇದೀವಿ. ಸೊ ಇಟ್ ವಾಸ್ ಆಕ್ಚುಲಿ ಒನ್ ಆಫ್ ದ ಕ್ರೇಜಿಯಸ್ಟ್ ಆಫ್ ರೋಡಿಂಗ್ ಇವತ್ತು. ಎಲ್ಲಪ್ಪ ಈ ಪ್ರಶಾಂತ್ ಎಲ್ಲಪ್ಪ ಪ್ರಶಾಂತ್ ಬಚ್ಚಿ ಬೈಲೆ ಸಿಗರೇಟ್ ಬಿಡು ನಿಮಿಷ. ಈಗ ನೀನ್ ಬಂದಾಗಿಂದ ನಾನು ನೋಡ್ತಾ ಇದ್ದೀವಿ ತಾನೆ ರೇಸಲ್ಲೂ ಪೀಕಲ್ಲಿ ಫುಲ್ ಇದ್ರಲ್ಲೇ ಬಂದಿರ್ತಾನೆ. ಉಪ್ಸ ಬಂತ ಇಲ್ಲ ಹ್ಯಾಂಡ್ ಪಂಪ್ ಆಯ್ತಾ ಹ್ಯಾಂಡ್ ಲೈಟ್ ಆಗಿ ಪಂಪ್ ಆಯ್ತು ಲೈಟ್. ಸೊ ಗೆಟಿಂಗ್ ಆನ್ ದ ಟ್ರ್ಯಾಕ್. ಸೊ ಸಿ ಯು ಆಲ್ ವೆರಿ ಸೂನ್ ಇನ್ ಮೋಟೋ ವರ್ಸ್. ಸ್ಟೇ ಟ್ಯೂನ್. ಏನಂತೀರಪ್ಪ 100 ಸಿಗ್ಲೇಬೇಕಲ್ಲ. ಟ್ರಾಫಿ ಒಂದಲ್ಲ ಒಂದು ಅಂತ ಎತ್ತೈತೀನಿ 100%. ಅಲ್ಲಿಗೆ ರೇಸಿಂಗ್ ಕೆರಿಯರ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ತರ ಅಡ್ವೆಂಚರ್ ಆಫ್ ರೋಡ್ ಟೂರಿಂಗ್ ಅಷ್ಟೇ. ಸಿ ಯು ಅಂಟಿಲ್ ನೆಕ್ಸ್ಟ್ ಬ್ಲಾಗ್. ಬಾಯ್ ಗಾಯ್ಸ್ ಬಾಯ್. ಕೆಳಗಡೆ ಇಳ್ಕೊಂಡು ಹೋಗೋ ಮಜಾ ಇವಾಗ. ಇದು ಪಾರ್ಟ್ 2 ವಿಡಿಯೋ ಮಾಡ್ತಾ ಇರೋದು ಜಸ್ಟ್ ಫಾರ್ ಫನ್. ಹೆಂಗೋಗೋಣ ಹಿಂಗೇನಾ ಬನ್ನಿ ಸ್ಟಾಪ್ ಮಗ. ಎಲ್ಲರೂ ಒಟ್ಟಿಗೆ ಹೋಗ್ರಿ, ಯಾರು ಹಿಂದೆ ಮುಂದೆ ಹೋಗ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಹೋಗ್ರಿ, ಒಳ್ಳೆ ಕವರೇಜ್ ಸಿಗುತ್ತೆ. ಎಲ್ಲ ಫಾಗ್ಲೈಟ್ ಗೀಗ್ಲೈಟ್ ಎಲ್ಲ ಆನ್ ಮಾಡ್ಕೊಳ್ರಿ. ಏನು ಇಳಿಬೇಕಾರೆ ಇವಾಗ ಇಳಿಬೇಕಾರೆ ಎಲ್ಲ ಒಟ್ಟಿಗೆ ಹೋಗೋಣ. ಆಯ್ತು ಹೊಡಿರಿ ಬ್ರೋ, ನಾ ಬರಲ್ಲ ಬನ್ನಿ ಇರಿ ಮುಂದಕ್ಕೆ ಹೋಗಿ ನೀನು. ನೋಡಿ ಇದೆಲ್ಲ ಫುಲ್ಲು ಸ್ಲಿಪ್ಪರಿ ಇದು. ಬಾಯ್ಸ್ ಎಲ್ಲ ಸಖತ್ತಾಗಿ ಇಳಿಸ್ಕೊಂಡು ಬರ್ತಾ ಇದ್ದಾರೆ. ಮಜಾ ಇದೆ. ಆಫ್ ರೋಡ್ ವಾಸ್ ರಿಯಲಿ ಫನ್. ಇಲ್ಲಿ ಇಳಿಸ್ಬೇಕಾದ್ರೆ ಮಾತ್ರ ಭಾಳ ಹುಷಾರಾಗಿರಬೇಕು, ಯಾಕೆಂದರೆ ಕಪ್ಪು ಮಣ್ಣು ಹೆಂಗೆ ಬೇಕೋ ಹಂಗೆ ಸ್ಕಿಡ್ ಆಗುತ್ತೆ. ಹುಷಾರಾಗಿ ಇಳಿಸ್ಕೊಂಡು ಹೋಗ್ಬೇಕಷ್ಟೆ. ಹೋಗಿ ಏನು ಜೋಶ್ ಅಂತೀರಾ ಸ್ನೇಹಿತರೆ, ಎಲ್ಲರೂ ಇಳ್ಕೊಂಡು ಹೋಗ್ತಾ ಇರೋದು ಜೋಶು. ಜಸ್ಟ್ ಮಿಸ್ಸು. ಒಂದಾನೊಂದು ಕಾಲದಲ್ಲಿ ಮಧ್ಯರಾತ್ರಿ 1:30-2 ಗಂಟೆಗೆಲ್ಲ ಬಂದುಬಿಟ್ಟಿದ್ವಿ. ಆವಾಗ ಒಳ್ಳೆ ಮಜಾ ಇತ್ತು. ನಾನು ಬೇರೆ ABS ಬೇರೆ ಆಫ್ ಮಾಡಿಲ್ಲ, ಹಂಗೆ ಹೊಡ್ಕೊಂಡು ಹೋಗಿದ್ದೀನಿ. ಲೆಕ್ಕ ಹಾಕ್ರಿ ಲೆಕ್ಕ ತೆಗೀರಿ ಕ್ಯಾಲ್ಸಿ. ಲಾಸ್ಟಲ್ಲಿದ್ದೀನಿ ನಾನೇ ಇವತ್ತು. ದೇವ್ರೆ ಲಾಸ್ಟ್ ಟೈಮ್ ಆದಂಗೆ ಏನೂ ಮಾಡೋಕ್ಕೆ ಹೋಗ್ಬೇಡ ದೇವ್ರೆ ಪ್ಲೀಸ್, ಹಂಬಲ್ ರಿಕ್ವೆಸ್ಟು. ಲಾಸ್ಟ್ ಟೈಮೇ ಮೀಟ್ರ್ ಆಫ್ ಆಗಿತ್ತು. ಈ ಸತಿ ದಯವಿಟ್ಟು ಆ ಥರ ಏನೂ ಮಾಡಿಸ್ಬೇಡಿ ದೇವ್ರೆ ಪ್ಲೀಸ್, ಹಂಬಲ್ ರಿಕ್ವೆಸ್ಟ್. ಓಕೆನಾ. ಮಳೆ ಬೇರೆ ಜೋರಾಗಿ ಬರ್ತಾನೆ ಇದೆ ಸ್ನೇಹಿತರೆ. ಇಲ್ಲಿ ಇಟ್ ವಾಸ್ ಗುಡ್ ಆಫ್ಟರ್ ಅ ಲಾಂಗ್ ಟೈಮ್. ಕರ್ನಾಟಕ ಆಫ್ ರೋಡರ್ಸಲ್ಲಿ ಲೈಕ್ 12-13 ಜನ ಬಂದಿದ್ದೀವಿ. ಇಟ್ ಫೀಲ್ಸ್ ಲೈಕ್ ಗುಡ್. ಓಹೋ ಮೂರ್ತಿ ಸ್ವಲ್ಪ ಡಿಸ್ಲೊಕೇಟ್ ಆಗಿದ್ದಾನೆ. ನಾವು ನೋಡಿ ಯಾವ ಥರ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಹಿಂಗೆ ಡೋಂಟ್ ಬಿ ದ ನಾರ್ಮಲ್, ಡೋಂಟ್ ಬಿ ದ ಆರ್ಡಿನರಿ, ಬಿ ದ ಎಕ್ಸ್ಟ್ರಾ ಆರ್ಡಿನರಿ. ಇಳಿಸೋ ಫಸ್ಟು. ಇವಾಗ ಹೊಡಿ. ತಳ್ಕೊಂಡೋಗ ಹಂಗೆ. ಹೋಲಿ ನಾನು ಬರ್ಬೇಕಾರೆ ಇದೇ ಗುರು ಇಲ್ಲಿ ಇದೆಯಲ್ಲ ಡೆಡ್ಲಿಯೆಸ್ಟ್ ಸ್ಪಾಟ್ ಅಂತ ಅಂತೀನಿ. ಬರ್ತಾನು ನಮ್ಮ ಹುಡುಗ ಇಲ್ಲೇ ಸಿಗಾಕೊಂಡೆ ನೋಡಿ, ಗೊತ್ತಾಗಿಲ್ಲ ನಮಗೆ. ಇದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಸ್ಪಾಟ್ ಅಂತ ಅಂದ್ಕೊಂಡು ಲಾಸ್ಟ್ ಟೈಮ್ ಬಂದಾಗ್ಲೂ ಆಫ್ ಆಗಿದ್ದು ಲೈಟು. ಇವಾಗ ನೋಡಿ ಬಂದ್ಬಿಟ್ಟು ಆರಾಮಾಗಿ ಇದೇನು ಇಳಿಸ್ತಾ ಇದೀವಲ್ಲ, ABS ಆನ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಅಡಚಣೆಗಳಿದೆ, ಇಲ್ಲ ಅಂತಿಲ್ಲ. ಬಟ್ ಸ್ಟಿಲ್ ವಿ ಕ್ಯಾನ್ ಮೇಕ್ ಇಟ್ ಔಟ್, ನಾಟ್ ಅ ಬಿಗ್ ಡೀಲ್. ಇದೇ ನಮ್ಮ ಮೇನ್ ಬಂಡೆ, ಅಚ್ಚಲು ಬೆಟ್ಟದ ಫೇಮಸ್ ಸ್ಟಾರ್ಟ್ ಪಾಯಿಂಟೇ ಇದು. ಮುಗಿಸಾಯ್ತು. ಆಯಿತು ಸ್ನೇಹಿತರೆ, ಮುಗೀತಲ್ಲಿಗೆ ಬ್ಲಾಗು. ಇನ್ನು ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು. ಸೋಮವಾರ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು. ಮಂಡೆ ABS ಆಫ್ ಮಾಡಲಿಲ್ಲ ಅಂದರು, ಹಂಗೆ ಹೊಡೆದಿದ್ದೀನಿ. ಗಡ ಟಕ್. ಶೋ ಸಸ್ಪೆನ್ಷನ್ ಟ್ರೈ ಮಾಡಬೇಕು ಅಂದರೆ ಇಲ್ಲಿ ಬಂದು ಹಿಂಗೆ ಹೋದ್ರೆ ಸಾಕಷ್ಟು. ಹಿಂಗೆ ನೋಡಿ ವಾಟ್ ಎ ಸಸ್ಪೆನ್ಷನ್ ಮ್ಯಾನ್, ಕ್ರೇಜಿ. ಬಾಯ್ಸ್ ಬೇರೆಯವರೆಲ್ಲ ಹೋಗ್ಬಿಡ್ಯಾರೆ, ಬಟ್ ನಾವಿಲ್ಲಿ ವೆಯ್ಟ್ ಮಾಡೋಣ. ಎಲ್ಲರೂ ಬಂದಮೇಲೆ ಹೋಗೋಣ. ದಟ್ ಇಸ್ ಕಾಲ್ಡ್ ಸಮಥಿಂಗ್ ರೆಸ್ಪಾನ್ಸಿಬಿಲಿಟಿ. ಬ್ರೋ ಸಾರಿ, ಒಂದೇ ಏಟಿಗೆ ಅಡ್ಡ ಬಂದೆ ಸ್ಲೈಡ್ ಮಾಡ್ಕೊಂಡು. ಈ ಸತಿ ಹೆಂಗಿತ್ತು ಮಚ್ಚ 450 ಹೊಡೆದಿದ್ದು. ಇವಾಗ ನೆಕ್ಸ್ಟ್ ಲೆವೆಲ್ಲು. ಬರಲಿ ಬ್ರೋ, ಎಲ್ಲರೂ ಬರಲಿ. ಲಾಸ್ಟ್ ಎಕ್ಸ್ಪಲ್ಸ್ ಒಂದು ಬಂದಮೇಲೆ ಹೋಗೋಣ. ಅಲ್ಲ ಯಾವುದೋ ADV ಇಲ್ಲ ಆ ADV ಅಲ್ಲ, ಇವನು ಇನ್ನೊಬ್ಬ ಹಳೆ ADV ಇದೆಯಲ್ಲ, ಅವರು ಸ್ವಲ್ಪ ದಪ್ಪಗಿದ್ರಲ್ಲ, ಕೌಶಲ್. ಇನ್ನೂ ಎಲ್ಲ KTM. ನಿನ್ನ ಹಿಂದೆ ಇನ್ನು ಯಾರ್ಯಾರು ಇದ್ದಾರೆ? ರೆಡಿನಾ ಅಕ್ಷಯ್? ಎಲ್ಲ ಬಂದಾಯ್ತಲ್ಲ, ಆಲ್ ಕ್ಲಿಯರ್. ಓಕೆ ಲೆಟ್ಸ್ ಗೋ. ಒಂದು ನಿಮಿಷ ಗೈಸ್, ಒಂದು ನಿಮಿಷ. ಬರ್ರ ನನ್ನ ಮಕ್ಕಳ. ಇವಾಗ ABS ಆಫ್ ಮಾಡಿದ್ದೀನಿ, ಬರ್ರ. ನಾನು ABS ಆಫ್ ಮಾಡಿದ್ದೀನಿ ಇವಾಗ. ಬಾ ನನ್ನ ಮಗನೇ. ಎಲ್ಲಿ ಹೋಗ್ಬಿಟ್ರಪ್ಪ ಇವರಿಬ್ರು. ಅಂಗಡಿ ಹತ್ರ ಹೋಗಿತ್ತು ಎಲ್ಲ ನೋಡೋಣ.
ನೀವು ಹಿಡ್ಕೊಳ್ರ ಅವನಿಗೆ ಹಿಡ್ಕೊಳ್ಳ ಅವನಿಗೆ. ಮುಚ್ಕೊಂಡೆ ಏನು ಏನಂತ ಕೇಳ್ತಿದ್ಯ? ಯಾಕೋ ಒಂದೇ ಮಾಡ್ತಿಲ್ಲ. ಗಾಡಿ ಕರೆಕ್ಟಾಗಿ ಕೊಡಿ, ಗಾಡಿ ಕರೆಕ್ಟಾಗಿ ಕೊಡಿ. ನೀನೆಲ್ಲ ರೆಕಾರ್ಡಿಂಗ್ ಇಲ್ಲಿದೆ, ಕಿತ್ತಾಕೊಂಬೇಡ ನೀನು. ಅರ್ಥ ಆಯ್ತಾ? ಗಾಡಿ ನಿಧಾನ ಕೊಡಿ. ಗಾಡಿ ಕರೆಕ್ಟಾಗಿ ಕೊಡಿ. ಹೊಡೆದು ಬುತ್ತಿಗಾಲ ಮಾತಾಡ್ಬೇಡ ನೀನು. ಗಾಡಿ ನಿಧಾನ ಕೊಡಿ. ಅರ್ಥ ಆಯ್ತಾ? ನಾನು ನಡಿ, ಎತ್ತ ಗಾಡಿ ಎತ್ತು. ಗಾಡಿ ಎತ್ತ. ನಿಂಗೆ ಏನು ಓಡಿಸ್ಬೇಕು ನಾನು ತೋರಿಸ್ತೀನಿ. ಎತ್ತ ಗಾಡಿ, ಎತ್ತ ಗಾಡಿ ಎತ್ತು, ಎತ್ತ ಗಾಡಿ ಎತ್ತು, ಗಾಡಿ ಎತ್ತು, ಎತ್ತ ಗಾಡಿ ಎತ್ತು, ಎತ್ತ ಗಾಡಿ ಎತ್ತು, ಎತ್ತ ಎತ್ತ ಗಾಡಿ. ಎತ್ತ 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 ಎತ್ತ. ಏನು ಅಣ್ಣ, ಹೊಡೀರ ಹೊಡೀರ ಹೊಡೀರ.